ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ದೀರಿ? ಬಹಳ ದಿನ ಆಯ್ತು, ತಿಂಗಳೇ ಆಯ್ತು ಅಂತ ಇಟ್ಕೊಳ್ಳೋಣ. ತಿಂಗಳುಗಳೇ ಆಗೋಯ್ತು. ಯಾಕೆಂದ್ರೆ ನನಗೆ ಹುಷಾರಿರ್ಲಿಲ್ಲ. ಒಂದಷ್ಟು ಹೈಲೈಟ್ಸ್ ಹೇಳ್ತಾ ಬರ್ತೀನಿ, ಆಮೇಲೆ ಆ ಲೋ ಲೈಟ್ಸು, ಆಮೇಲೆ ಒಂದಷ್ಟು ಈಗ ಆಗ್ತಾ ಇರೋ ಸಿಚುವೇಶನ್ಸು, ಹೀಗೆ ಒಂದು ಸಣ್ಣದಾಗಿ ಒಂದು ಇವತ್ತು ಮಾತಾಡೋಣ. ಮೊದಲನೇ ವಿಚಾರ, ಇದ್ರದ್ದು ಶ್ರೀಜನ್ ಅಂತ ಹೇಳಿ ಒಂದು ಇನಿಷಿಯೇಟಿವ್ ಶುರು ಮಾಡಿದ್ದೀವಿ. ಶ್ರೀಜನ್ ಅಂತಂದ್ರೆ ಒಂದು ಸಂಸ್ಕೃತದ ಪದ, ಇನೋವೇಷನ್ ಅಂತ. ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ತಗೊಂಡ್ಬಂದಿದ್ದೀವಿ. ಅದು ಹೆಂಗೆ ಅಂತಂದ್ರೆ ಒಂದು 500-600 ಜನ ವಿಮೆನ್ ನಾವು ಟ್ರೈನ್ ಮಾಡೋದಿಲ್ಲ, ವಿಮೆನ್ ಅಂಡ್ ಟ್ರಾನ್ಸ್ ವಿಮೆನ್ ಇವ್ರನ್ನೆಲ್ಲ ತಗೊಂಡು ಅವರಿಂದ ಬರ್ತಕ್ಕಂಥ ಒಂದು ಪ್ರಾಡ್ಯೂಸ್ನ ನಾವು ಇನ್ನೊಂದು NGO ಜೊತೆ ಕೊಲಾಬ್ರೇಟ್ ಮಾಡಿ, ವಿದ್ಯಾ ಫೌಂಡೇಶನ್ ಅಂತ ಇದೆ, ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ಅಲ್ಲಿಂದ ಈ ಒಂದು ಪ್ರಾಡಕ್ಟ್ಸ್ನ ರೆಡಿ ಮಾಡಿ ಅತ್ಯುತ್ತಮ ಶ್ರೇಣಿ ಅಂತ ಕರಿಬೋದು ನಾವು. ಅತ್ಯುತ್ತಮ ಶ್ರೇಣಿ ಅಂತಂದ್ರೆ ನಾನು ಈ ಫಾರೆಸ್ಟ್ ಎಸೆನ್ಷಿಯಲ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದೆ, ಕಾಮ ಆಯುರ್ವೇದ ಅಂತ ಹೇಳಿ ಒಂದಿದೆ, ಅದಾದ್ಮೇಲೆ ಹಿಮಾಲಯ ಒಂದು ಸ್ವಲ್ಪ ಮಿಡ್ ರೇಂಜ್ ಅಂತ ಇಟ್ಕೋಬಹುದು. ಬಟ್ ನಮಗೆ ಒಂದು ಹೈ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ಸನ್ನ, ನ್ಯಾಚುರಲ್ ಪ್ರಾಡಕ್ಟ್ಸನ್ನ ಮಾರ್ಕೆಟಿಗೆ ತರಬೇಕು, ಪ್ಲಾಸ್ಟಿಕ್ ಫ್ರೀ ಇರಬೇಕು, ಎಕೋ ಫ್ರೆಂಡ್ಲಿ ಇರಬೇಕು, ಎಕೋಲಾಜಿಕಲ್ ಪ್ರಾಡಕ್ಟ್ಸ್ ಇರಬೇಕು. ಇವೆಲ್ಲ ಒಂದಷ್ಟು ಗೈಡ್ಲೈನ್ಸ್ನ ತಗೊಂಡು ಒಂದು ಎಫರ್ಟ್ನ ಶುರು ಮಾಡಿದ್ದೀನಿ. ಇದು ಒಂದು ಹೊಸ ಕಂಪ್ನಿ. ಇದರಲ್ಲಿ ವಿಮೆನ್ ಟ್ರಾನ್ಸ್ ವುಮನ್ ಇಬ್ರು ಇದ್ದಾರೆ. ಸೊ ಇಬ್ರು ಪಾರ್ಟ್ನರ್ಸು. ಸೊ ಹಂಗಾಗಿ ಇದನ್ನೆಲ್ಲ ನಾವು ರೆಡಿ ಮಾಡಿಕೊಂಡು ಹೊರಗೆ ತಗೊಂಡ್ಬಂದು ಇದು ಸೇಲ್ಸ್ ಮಾಡ್ತಾರೆ. ಈ ಒಂದು ಶ್ರೀಜನ್ ಅಂತಕ್ಕಂಥದ್ದು ಸೇಲ್ಸ್ ಮಾಡ್ತಾರೆ. ಬೇರೆಯವರೆಲ್ಲ ಈ MSME ನಾವು ಏನು ಟ್ರೈನ್ ಮಾಡಿದ್ವಿ ಅವರೆಲ್ಲ ನಮ್ಮ ಕ್ವಾಲಿಟಿ ಸ್ಪೆಸಿಫಿಕೇಶನ್ಸ್ಗೆ ಆ ಪ್ರಾಡಕ್ಟ್ಸ್ನ ಮಾಡಿ ಇಲ್ಲಿಗೆ ತಲುಪಿಸಿದ್ರೆ ಇದು ಮಾರ್ಕೆಟಿಂಗ್ ಫರ್ದರ್ ಹೋಗುತ್ತೆ. ಎಲ್ಲ ಕಂಪ್ನೀಸ್ಗೆ, ಕಾರ್ಪೊರೇಟ್ಸ್ಗೆ ನಾವು ಕನೆಕ್ಟ್ ಮಾಡಿ ಅಲ್ಲಿಂದ ನಾವು ಅದನ್ನ ಸೆಲ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಸಣ್ಣ ಪ್ರಯತ್ನ. ಈ ಒಂದು ಏನ್ ಹೇಳ್ತೀರಾ, ಈ ಒಂದು ಲಾಂಗ್ ಜರ್ನಿನಲ್ಲಿ ಇದೊಂದು ಶಾರ್ಟ್ ರನ್ ಅಂತ ಹೇಳ್ಬೋದು. ಇದೊಂದು ನಡೀತಾ ಇದೆ. ಅದ್ರ ಜೊತೆಗೆ ರೋಬೋಟ್ಸ್ ಒಂದು ನಡೀತಾ ಇದೆ, ಇನೋವೇಷನ್. ನಿಮ್ಗೆಲ್ಲರಿಗೂ ಹೇಳಿದ್ದೀನಿ. ಒಂದು ಸಪೋರ್ಟ್ ಒಂದು ಬಂತದ್ದು ಎಕ್ಸ್ಟರ್ನಲ್ ಲಿಂಬ್, ಮಿಕ್ಕಿದ್ದು ಒಂದಷ್ಟು ಬರ್ತಾ ಇದೆ. ಆ ಪ್ರಾಡಕ್ಟ್ಸ್ ಇನ್ನು ತಯಾರಿನಲ್ಲಿದೆ. ಆದಷ್ಟು ಬೇಗ ನಾವು ತಗೊಂಡ್ಬರ್ತೀವಿ ಇದನ್ನೆಲ್ಲ ಮಾರ್ಕೆಟಿಗೆ ತರಬೇಕು. ಅದನ್ನ ಅದಾಗಿದ್ಮೇಲೆ ಇನ್ನೊಂದಷ್ಟು ಡಿಸ್ಕಷನ್ಸ್ ಇದಾವೆ, ನಡೀತಾ ಇದೆ. ಕಾರ್ಪೊರೇಟ್ ಡಿಸ್ಕಷನ್ಸ್ ನಡೀತಿದೆ. ಅದಾಗಿದ್ಮೇಲೆ ಏರೋಸ್ಪೇಸ್ ಕಂಪ್ನಿ ಈ ಸಲ ಶುರು ಮಾಡಬೇಕು ಅಂತ ಹೇಳಿ ಅದು ಒಂದು ಡಿಸ್ಕಷನ್ ಇದೆ. ಸದ್ಯಕ್ಕೆ ಇದು ಹೆಂಗಿದೆ ಅಂತಂದ್ರೆ, ಅನಿತನ್ ಲೈಫು ಒಂದು ಬೆಂಗಳೂರು ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ ಇದ್ದಂಗಿದೆ. ಸೊ ಅದು ಮುಗಿದು ಕನ್ಸ್ಟ್ರಕ್ಷನ್ ಒಂದು ಮೆಟ್ರೋ ರೈಲ್ ಓಡಾಡೋವರೆಗೂ ಅದು ನಿಮಗೆ ಕಾಣೋದಿಲ್ಲ ಏನಾಗಿದೆ ಅಂತ ಅಂದ್ಬಿಟ್ಟು ಅಂತ ಒಂದು ಸಣ್ಣ ಒಂದು ಅಪ್ಡೇಟ್ ಅಷ್ಟೇನೆ. ಲಾಂಗ್ ಜರ್ನಿ ಒಂದು ಸಣ್ಣದಾಗಿ. ಮತ್ತೆ ಏನಪ್ಪಾ, ನೀವು ಯಾಕಪ್ಪ ಹಚ್ಕೊಂಡಾಗಿದ್ರಿ, ಯಾಕೆ ಬಂದಿರಲಿಲ್ಲ ಅಂತಂದ್ರೆ ಸಣ್ಣದಾಗಿ ಹೇಳ್ತೀನಿ. ಅದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಯಾರೋ ನನಗೆ ನಾನು ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಕೋರ್ಟ್ನಲ್ಲಿ ನಂಗೊಂದು ಸ್ವಲ್ಪ ಅಸಹ್ಯ ಆಯಿತು. ಅದು ಅವತ್ತಿಂದ ಆ ಒಂದು ಮಾತನ್ನ ನಾನು ಹಿಡ್ಕೊಳ್ಲಿಕ್ಕೆ ಆಗಲಿಲ್ಲ. ನನ್ನ ಮನಸ್ಸು ತಡಿಲಿಲ್ಲ ಅದು. ಯಾಕಂದ್ರೆ ಅದು ನಿಜ ಅಲ್ಲ, ಅದು ಅಷ್ಟು ಅಸಹ್ಯವಾಗಿ ಮಾತಾಡಿದ್ರು ಆ ಮನುಷ್ಯ. ಸೊ ಆ ಒಂದು ಅವಮಾನ ತಡೀಲಿಕ್ಕೆ ಆಗದಿರೋ ಒಂದು ಆಗ್ತಕ್ಕಂಥ ಒಂದು ಚೇಂಜ್ ಅಂತಾನೆ ಹೇಳ್ಬೋದು. ತೊಂದರೆ ಆಯ್ತು, ತುಂಬಾನೇ ತೊಂದರೆ ಆಯ್ತು ನನಗೆ. ಅವ್ರೇನೋ ಅಂದ್ಬಿಡ್ತಾರೆ ಬಾಯಿ ಮಾತಿಗೆ ಏನಾಗಬೇಕಂತ, ಸುಮ್ಮನೆ ಅವ್ರು ಏನೋ ಒಂದು ವಿಜುವಲೈಸೇಷನ್ ಮಾಡ್ಕೊಂಡಿರ್ತಾರೆ. ಈ ಮನುಷ್ಯ ಇಂಥ ಒಂದು ಅಸಹ್ಯ ಅಂತ ಅಂದ್ಕೊಂಡಿರ್ತಾರೆ. ಆ ಅಸಹ್ಯನ ಅವ್ರೇನ್ ಮಾಡ್ತಾರೆ, ಬಂದು ಆ ಅಸಹ್ಯನ ಇನ್ನೂ ದೊಡ್ಡ ಅಸಹ್ಯ ಮಾಡಿ ನಮ್ಮನ್ನ ಹೀಯಾಳಿಸ್ಬಿಟ್ಟು ಹೊಟ್ಟೋಗ್ತಾರೆ. ಅದು ಅವ್ರು ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಅವ್ರಿಗೇನಾಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಮ್ಗೆ ಆಗುವಂಥದ್ದು ನೋವು ತುಂಬಾ ಜಾಸ್ತಿ ಆಗಿರುತ್ತೆ. ಹಂಗಾದಾಗ ನನಗೆ ಅದು ಇಟ್ಕೊಂಡು ಮನಸ್ಸಿನಲ್ಲಿ ಒಂದು 2 ವಾರನೂ ಆಗಿಲ್ಲ ಆಲ್ಮೋಸ್ಟ್. ಅದು ನನಗೆ ಲೆಫ್ಟ್ ಸೈಡಲ್ಲಿ ಸ್ಟ್ರೋಕ್ ಆಗೋಯ್ತು. ಸೊ ಅದಷ್ಟು ಒಂದು ಡೇಂಜರಸ್ ಟಾಪಿಕ್. ಸೊ ಯಾಕಂದ್ರೆ ಇದು ಅದೇ ನಮ್ಮ ಫ್ಯಾಮಿಲಿ ಅಂತ ಒಬ್ಬರು ನಾವು ನಂಬಿರ್ತೀವಿ. ಅವರು ಮೊದಲು ನಮ್ಮನ್ನ ಚೂರು ಮಾಡಿರ್ತಾರೆ. ಆ ಚೂರಿ ಮೇಲೆ ಇನ್ನೊಂದಷ್ಟು ಚೂರು ಮಾಡಿದಾಗ ನಮಗೆ ಯಾವುದು ಬೇಡ ಅಂತ ಅನ್ನಿಸ್ದಾಗ್ಲೂ ಅದು ಇನ್ನೂ ಹೆಚ್ಚಾಗಿ ಗಾಯ ಮಾಡ್ತಾನೆ ಹೋಗ್ತಾ ಇದ್ರಿ. ಆ ಗಾಯನ ಇನ್ನೂ ಎಷ್ಟು ಗಾಯ ಮಾಡ್ತಾರೆ, ಎಷ್ಟು ಆಳವಾಗಿರೋ ಗಾಯ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಮಾಡ್ತಕ್ಕಂಥ ಪ್ರಯತ್ನ ನಡೀತಿದೆ ಇವತ್ತು. ಆ ಪ್ರಯತ್ನದಿಂದ ನನಗೆ ಒಂದು ಸ್ವಲ್ಪ ಏರುಪೇರು ಜಾಸ್ತಿ ಆಗ್ತಾ ಇದೆ. ಯಾವುದೇ ಥರ ಪ್ರೋಗ್ರೆಸ್ ಮಾಡ್ಬೇಕಂತಂದ್ರು, ನಾನು ಏನೇ ಮಾಡ್ಬೇಕಂತಂದ್ರು ಆ ಒಂದು ಒಳ್ಳೆ ಮನಸ್ಸನ್ನ ಬಿಡ್ತಾ ಇಲ್ಲ ಅನ್ನೋದೊಂದು ವಿಚಾರ. ಯಾಕಂದ್ರೆ ನೀವೆಲ್ಲರೂ ಕಮೆಂಟ್ ಹಾಕ್ಬೋದು, ನೀವು ಹಿಂಗ್ ಮಾಡ್ಬೋದು, ಹಂಗ್ ಮಾಡ್ಬೋದು, ಹುಷಾರಾಗಿರಿ. ಏನು ಪ್ರಯೋಜನಕ್ಕಿಲ್ಲ. ಯಾಕಂದ್ರೆ ಇದು
ಸಪೋರ್ಟ್ ಮಾಡೋರು ಮಾಡಬೇಕು. ಯಾಕಂದ್ರೆ ನಮ್ಮ ಲೈಫ್ ಅದೊಂದು ಸದ್ಯದಲ್ಲಿ ಅಲ್ಲ ಒಂದು ಡೇಂಜರಲ್ಲಿ ಇದೆ. ಸೊ ಹಂಗಾಗಿ ಎಷ್ಟು ನೋವಿಸ್ತಾರೋ ನೋಯಿಸ್ಲಿ, ಅದಿರೋದು ಒಂದು ಚೂರು ನೋಡೋಣ ಎಷ್ಟು ಮಟ್ಟಿಗೆ ನಾನು ನಿಂತ್ಕೊಳ್ಳೋಕ್ಕಾಗತ್ತೆ. ನನ್ನ ಒಂದು ಶಕ್ತಿ ಮೇಲೆ ನಿಂತ್ಕೋತೀನಿ. ಬಟ್ ನಾನು ಎಮರ್ಜೆನ್ಸಿಗೆ ಹೋದಾಗ ನನ್ನ ಸ್ನೇಹಿತರೊಬ್ರು ತುಂಬ ಹೆಲ್ಪ್ ಮಾಡಿದ್ರು, ನನ್ನ ಜೊತೆ ನಿಂತ್ಕೊಂಡ್ರು. ಅವ್ರ ಮದರು ಇಬ್ರು ತುಂಬ ಧನ್ಯವಾದ. ಅವ್ರು ಇಲ್ಲದೇ ಇದ್ದಿದ್ರೆ ಬಹುಶಃ ಇವತ್ತು ನಾನು ಒಂದು ಸಪೋರ್ಟು, ಒಂದು ಉತ್ತೇಜನ ಸ್ವಲ್ಪ ಕಷ್ಟ ಆಗಿರೋದು. ಅದ್ರ ಜೊತೆಗೆ ನನ್ನ ಒಂದಿಬ್ಬರು 3 ಜನ ಸ್ನೇಹಿತರಿದ್ದಾರೆ, ಎಲ್ಲರ ಜೊತೆಗೆ ನಿಂತರು ನಮಗೆ. ಎಲ್ಲ ನಮ್ಮ ನೇಬರ್ಸೇನೆ ಸದ್ಯ. ಅದು ನಾನು ಅದಕ್ಕೇನೆ ಹೇಳೋದು, ಎಷ್ಟೋ ಸಲ ಹೇಳ್ತೀನಿ ಇವ್ರನ್ನೆಲ್ಲ ಕಂಡಾಗ. ನಾನು ಹೇಳಿದ್ನಲ್ಲ ನಿಮ್ಗೆಲ್ಲರಿಗೂ ಬಯೋಗ್ರಫಿ, ನನ್ನ ಒಂದು ಪುಸ್ತಕ ಬರಿತಾ ಇದ್ದೀವಿ ನಾವು ಅಂತ. ನನಗೆ ಒಬ್ರು ಸಪೋರ್ಟ್ ಮಾಡ್ತಿದ್ದಾರೆ ಮಂಗಳೂರಿನಿಂದ, ಒಬ್ರು ದೊಡ್ಡ ಸಾಹಿತಿಗಳು. ಅವರು ಮೈಸೂರು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದಲ್ಲಿ ಇದ್ರು, ಈಗ ಅಲ್ಲಿ ಮಂಗಳೂರು ಕಡೆಗಿದ್ದಾರೆ. ಅವರು ಬರಿತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಒಂದಷ್ಟೆಲ್ಲ ಕವನಗಳು ನಾನು ಬರ್ಕೊಟ್ಟಿದ್ದೀನಿ. ನನ್ನ ಜೀವನ ಅಲ್ವಾ. ಸೊ ಹಂಗಾಗಿ ನನಗೇನು ಅನ್ಸುತ್ತೆ, ಆ ಕವನಗಳು, ಆ ಒಂದು ಸಾಹಿತ್ಯನ ನಾನು ಒಂದು ಕಡೆಯಿಂದ ನಾನು ಒಂದು ಕಾಂಟ್ರಿಬ್ಯೂಟ್ ಆಗಲಿ ಅಂತೇಳಿ ಒಂದಷ್ಟೆಲ್ಲ ಬರ್ಕೊಟ್ಟಿದ್ದೀನಿ. ಅದ್ರಲ್ಲಿ ಒಂದು ಸಣ್ಣ ತುಣುಕಲ್ಲಿ ನಿಮ್ಗೆ ಕೊಡ್ತೀನಿ. ಹತ್ತಿರದ ನಕ್ಷತ್ರಗಳು ದೂರವಾಗುತ್ತಿವೆ, ದೂರದ ನಕ್ಷತ್ರಗಳು ಹತ್ತಿರವಾಗುತ್ತಿವೆ ಅಂತ ಸಣ್ಣದಾಗಿ ಒಂದು ಸಾಲು ಅಷ್ಟೇನೆ. ಅದರಲ್ಲಿ ಎಷ್ಟೋ ಜೀವನದ್ದೊಂದಷ್ಟು ಎಕ್ಸ್ಪೀರಿಯನ್ಸಸ್ಸು, ಆ ಒಂದು ಕನೆಕ್ಟಿವಿಟಿ, ಇದನ್ನ ನನ್ನ ಒಂದು ಎಕ್ಸ್ಪೀರಿಯನ್ಸಸ್ ಏನೇನಾಗಿದೆ, ಇನ್ನ ಮುಂದೆ ನಾನೇನು ಕಲ್ಪನೆಗಳು ಮಾಡ್ಕೊಂಡಿದ್ದೀನಿ, ಇದೆಲ್ಲದನ್ನು ನಾನು ಒಂದಷ್ಟೆಲ್ಲ ಡಾಕ್ಯುಮೆಂಟ್ ಮಾಡಿ ಆಲ್ರೆಡಿ ತಲುಪಿಸ್ತಾ ಇದ್ದೀನಿ. ಅದನ್ನ ಕೊಡ್ತಾನೂ ಇದ್ದೀನಿ. ನಾನು ಬರ್ದಿದ್ದನ್ನ ಸರಿ ಇದೆಯಾ ಅಂತಾನೂ ಕೇಳ್ತಿದ್ದೀನಿ. ಅವರು ಇಲ್ಲ ನಿಮ್ಮಲ್ಲಿ ಒಬ್ರು ಕವಿ ಇದ್ದಾರೆ ಅಂತಾನೂ ಹೇಳಿದ್ರು. ನಾನು ಕವಿನೂ ಅಲ್ಲ, ನಾನು ದೊಡ್ಡ ವಿಜ್ಞಾನಿನೂ ಅಲ್ಲ, ಜ್ಞಾನಿನೂ ಅಲ್ಲ. ಇವರು ನಮ್ಮ DVG ಅವ್ರು ಹೇಳ್ದಂಗೆ ನಾವು ಆ ಮಾತುಗಳನ್ನ ನಾವು ಮತ್ತೆ ನಿಮಗೆ ಹೇಳಬೇಕಾಗತ್ತೆ. ನಾವು ಬರೀ ತಿರುಗಾಡಿ ನೋಡಿ ಮಾಡಿ ಒಂದಷ್ಟು ತಿಳ್ಕೊಂಡು ಆ ಒಂದು ವಿಚಾರನ ಎಲ್ರ ಮುಂದೆನೂ ತಗೊಂಡ್ಬರ್ತಕ್ಕಂಥ ವಿಚಾರ ಅಷ್ಟೇನೆ. ಬೇರೆ ಇನ್ನೇನು ಹೊಸ ಎಫರ್ಟ್ ಏನಿಲ್ಲ ಅಂತಾನೆ ಹೇಳ್ಬೋದು ನಾನು ನಿಮಗೆ. ಸೊ ಇವೆಲ್ಲ ನಡೀತಾ ಇರೋ ಟೈಮಲ್ಲಿ ಈಗ ಅದೇ ಕನ್ನಡದ ವಾರ ನಡೀತಾ ಇದೆ ನಮ್ಮಲ್ಲಿ. ಅದೇ DVG ಅಂದ್ಕೊಂಡ್ರೆ ಅದು ಜ್ಞಾಪಕ ಬಂತು. ಕನ್ನಡ ದೊಡ್ಡದು, ಅವ್ರು ದೊಡ್ಡವ್ರು, ಇವ್ರು ದೊಡ್ಡವ್ರು, ಇದು ಸ್ವಲ್ಪ ಹೆಚ್ಚಾಗಿ ಆಗ್ತಿದೆ ಅಂತ ನನಗೇನು ಅನ್ಸುತ್ತೆ. ಯಾಕಂದ್ರೆ ನಮ್ಮಲ್ಲಿ ಕನ್ನಡ ಅಂತ ಒಂದಿದ್ರೆ ನಮ್ಮಲ್ಲಿ ನಾವು ತೋರಿಸ್ಕೋಬೇಕಾಗತ್ತೆ. ನಮ್ಮ ಸಾಹಿತ್ಯ, ನಮ್ಮ ಪಾಂಡಿತ್ಯ, ನಮ್ಮ ಮುಂಚೆನೆ ಹೇಳೋರು, ನಿಮ್ಮಲ್ಲಿ ಜ್ಞಾನ, ನಿಮ್ಮಲ್ಲಿ ಭಾಷೆ, ಆ ಒಂದು ಪರಿಣಿತಿ, ಒಂದು ಪ್ರೊಫಿಷಿಯನ್ಸಿ ಅಂತಕ್ಕಂಥದ್ದಿದ್ರೆ ನಿಮ್ಮ ತಲೆ ಮೇಲೆ ಮುಕುಟದಂತೆ ಇರಬೇಕು ಅಂತ ಅಲ್ವಾ. ಮುಕುಟದ ಮೇಲೆ ಮಣಿ ಅಂತಿರಬೇಕು. ಸೊ ಅದು ನಮ್ಮಲ್ಲಿ ಈಗ ಎಲ್ಲೋ ಫೇಲ್ ಆಗ್ತಾ ಇದೆ ಅನ್ನೋವಂಥದ್ದೊಂದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ನಾನು ಸೊಸೈಟಿಗೆ ಬಿಡ್ತಾ ಇದ್ದೀನಿ. ಯಾಕಂತಂದ್ರೆ ಯಾರು ಓದ್ತಾ ಇಲ್ಲ, ಪುಸ್ತಕಗಳ ಜೊತೆ ನೋಡ್ತಾ ಇಲ್ಲ. ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡಿದ್ರೆ ಅಥವಾ ಬೇರೆ ಇನ್ನೇನೋ ಸ್ಕ್ರಾಲ್ ಮಾಡಿದ್ರೆ ಆಗುತ್ತೆ, ಅಥವಾ ಯೂಟ್ಯೂಬ್ನಲ್ಲಿ ಯಾವುದೋ ಅನವಶ್ಯಕವಾಗಿರ್ತಕ್ಕಂಥ ವಿಡಿಯೋಸು, ಯಾವುದೋ ಬೆಕ್ ತೋರಿಸ್ತಾರೆ, ಇಲಿ ತೋರಿಸ್ತಾರೆ, ಅದನ್ನೆಲ್ಲ ನೋಡ್ತಾರೆ ಕೂತ್ಕೊಂಡು. ಅವ್ರಿಗೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಬೇರೆ. ನನಗೆ ಗೊತ್ತಿಲ್ಲ ಅವರು ಕೆಟ್ಟದಾಗಿದ್ದಾರಂತೆ. ಅವ್ರು ನೋಡ್ಕೊಂಡು ಒಂದು 5 ಲಕ್ಷನೋ 10 ಲಕ್ಷನೋ ಸಬ್ಸ್ಕ್ರೈಬರ್ಸ್. ಏನಾಗ್ತಾ ಇದೆ ಇದು ನನಗೆ ಗೊತ್ತಿಲ್ಲ. ಅವ್ರು ನೋಡಿ ನಗುವಂಥದ್ದೊಂದು ಸಬ್ಸ್ಕ್ರೈಬರ್ ತಂಡ ಇದು. ಅವ್ರನ್ನ ಟ್ರೋಲ್ ಮಾಡಿ ನಗುವಂಥದ್ದು ಇನ್ನೊಂದು ಸಬ್ಸ್ಕ್ರೈಬರ್ ತಂಡ. ಈ ತರ ಒಂದು ನಮ್ಮ ಒಂದು ಏನ್ ಹೇಳ್ತೀರಾ, ನಮ್ಮ ಕರ್ನಾಟಕದವ್ರು ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಅರ್ಥ ಆಯ್ತು. ಏನ್ ಮಾಡೋದು, ಅದಕ್ಕೇನು ಹೇಳೋದಕ್ಕೆ ನಮ್ಗೆ ಕನೆಕ್ಟಿವಿಟಿ ಬರ್ತಾ ಇಲ್ಲ. ಸೊ ಈ ವಿಚಾರದಲ್ಲಿ ದಯವಿಟ್ಟು ನೋಡಿ, ಎಲ್ರೂ ಒಂದು ನಿಮ್ಮ ಗಮನನ ಹರಿಸಿ ಅನ್ನೋದೊಂದು ಸಣ್ಣ ರಿಕ್ವೆಸ್ಟ್ ಅಷ್ಟೇನೆ. ಈಗ ಅಮೆರಿಕಾದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ತುಂಬಾ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಆಲ್ರೆಡಿ ನನಗೇನೋ ಸ್ಟ್ಯಾಟಿಸ್ಟಿಕ್ಸ್ ನಾನು ನೋಡಿದ ಪ್ರಕಾರ ಅಮೆರಿಕಾದಿಂದ ಬಂದಿರತಕ್ಕಂಥವ್ರು ಆಲ್ಮೋಸ್ಟ್ 30,000 ಜನ ವಾಪಸ್ ಬಂದಿದ್ದಾರೆ. ಈ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಇರೋದು ಆಲ್ಮೋಸ್ಟ್ ಹತ್ತತ್ರ 1 ಮಿಲಿಯನ್, ಅಂದ್ರೆ ಒಂದು 10 ಲಕ್ಷ ಜನ ಆಲ್ಮೋಸ್ಟ್ ವಾಪಸ್ ಬಂದ್ಬಿಡ್ಬೋದು ಅಂತದೊಂದಿದೆ. ಈ ತರ ಆದ್ರೆ ಜಾಬ್ ಮಾರ್ಕೆಟ್ ಅಲ್ಲಿ ಏನಾಗ್ಬೇಕು? ಈಗ ಆಲ್ರೆಡಿ ತುಂಬಾ ದೊಡ್ಡ ಫ್ಲಡ್ ಆಗಿದೆ. ಜಾಬ್ ಮಾರ್ಕೆಟ್ ಅಲ್ಲಿ ಜಾಬ್ ಸರಿಯಾಗಿಲ್ಲ. ನಮ್ಮಲ್ಲಿ ನಾವು ಇನೋವೇಷನ್ಸ್ ತಗೊಂಡ್ಬರ್ತಾ ಇಲ್ಲ, ನಮ್ಮಲ್ಲಿ ವಿಚಾರಗಳನ್ನ ನಾವು ಹೊಸದಾಗಿ ಹುಟ್ಟಾಕ್ತಾ ಇಲ್ಲ. ಸೊ ಬ್ರ್ಯಾಂಡ್ ಬೆಂಗಳೂರು ಎಲ್ಲಿಗೆ ಹೋಗ್ತಾ ಇದೆ, ಅಥವಾ ಇಲ್ಲಿರ್ತಕ್ಕಂಥ ಕೊಯಾಸ್ ಪ್ರಾಬ್ಲಮ್ಸ್ ಇನ್ನೆಲ್ಲಿಗೆ ಹೋಗ್ತಾ ಇದೆ? ಒಂದು ಸಣ್ಣದಾಗಿ RCB ಒಂದು ಫಂಕ್ಷನ್ ಆರ್ಗನೈಸ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಎಷ್ಟೋ ಜನಕ್ಕೆ ಅಮಾಯಕರನ್ನು ತಗೊಂಡೋಗಿ ಸಸ್ಪೆಂಡ್ ಮಾಡಿದ್ರು. ಮೇನ್ ಕ್ರಿಮಿನಲ್ಸ್ನ ಬಚ್ಚಿಟ್ಕೊಂಡು ಅವರು ದೊಡ್ಡದಾಗಿ ತಿರುಗ್ತಾ ಇದ್ದಾರೆ.
ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ತರ ಒಂದು ನಾವೆಲ್ಲ ವೋಟ್ ಹಾಕ್ತಿವಲ್ಲ, ಇದು ನಮ್ಮದೊಂದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಸೀರಿಯಸ್ ಆಗಿರೋರ್ನ ನಾವು ನೋಡ್ಬೇಕು. ಸೀರಿಯಸ್ ಆಗಿರೋರು ಎಲ್ಲಿದ್ದಾರೆ ಅಂತ ನೀವು ಕೇಳ್ಬೋದು. ಎಲ್ಲಿದ್ದಾರೆ ಮೇಡಮ್, ಎಲ್ಲಿ ತಗೊಂಡ್ಬರ್ತೀರಾ ಅಂತ. ನಮ್ಮಲ್ಲಿ ಇಲ್ಲ ಸೀರಿಯಸ್ ಆಗಿರೋರು, ತುಂಬಾ ಕಷ್ಟ ಇದೆ ಈ ವಿಚಾರದಲ್ಲಿ. ಮುಂದೆ ಏನು ಅನ್ನೋದೊಂದು ಫ್ಯೂಚರ್ ಒಂದು ಡೌಟ್ಫುಲ್ ಆಗಿದೆ. ಯಾಕಂದ್ರೆ ಈಗ ಎಲ್ರೂ ವಿಚಾರ ಮಾಡ್ಬೇಕಾಗಿರ್ತಕ್ಕಂಥದ್ದೊಂದು ಟಾಪಿಕ್ ಇದು. ಎಲ್ರೂ ಕೂತ್ಕೊಂಡು ನಾವು ಎಲ್ಲಿಗೆ ತಿದ್ಕೋಣ, ನಾವ್ ಎಲ್ಲಿಗೆ ಮುಂದೆ ತಗೊಂಡೋಗೋಣ ಅಂತ. ಇವತ್ತಿನ ದಿನ ನಾವೆಲ್ಲ ಆರಾಮಕ್ಕಿದೀವಿ, ಆದ್ರೆ ಮುಂದೆ ಎಲ್ಲಿಗೆ ಹೆಂಗ್ ಹೋಗುತ್ತೆ ಅಂತಕ್ಕಂಥದ್ದು ಫ್ಯೂಚರ್ ವಿಚಾರ ಗೊತ್ತಿಲ್ಲ. ಇನೋವೇಷನ್ಸ್ ಬರ್ತಾ ಇಲ್ಲ, ಜಾಬ್ ಮಾರ್ಕೆಟ್ಸ್ ಹಾಳಾಗಿ ಹೋಗ್ತಾ ಇದೆ. ಹೊರಗಿನ ದೇಶದಿಂದ ಪ್ರಾಬ್ಲಮ್ಸ್ ಆಗಿ ಹೊರಗಿನ ದೇಶದಿಂದ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಟಾಪಿಕ್ ಮುಖಾಂತರ ಸಣ್ಣ ರಿಕ್ವೆಸ್ಟ್ ಏನಂತಂದ್ರೆ, ದಯವಿಟ್ಟು ಎಲ್ರು ಇನೋವೇಷನ್ಸ್ ಕಡೆ ಗಮನ ಕೊಡಿ, ನಿಮ್ಮ ಒಂದು ನಾಲೆಡ್ಜ್ ಎನ್ಹಾನ್ಸ್ಮೆಂಟ್ ಕಡೆ ಗಮನ ಕೊಡಿ ಅಂತ ನನ್ನ ಒಂದು ಸಿನ್ಸಿಯರ್ ಕಳಕಳಿಯ ಮನವಿ ಅಷ್ಟೇ. ಇದೊಂದು ಮೆಸೇಜ್ ನಾನು ಪಾಸ್ ಮಾಡೋಣ ಅಂತ ನಾನು ಅನ್ಕೊಂಡೆ. ಜೊತೆಗೆ ನಂದು ಎಫರ್ಟ್ಸ್ ನಡೀತಾ ಇದೆ. ಸೊ ಇನ್ ಯಾವುದೇ ತರದ್ದು ಟಾಪಿಕ್ಸ್ ಅಲ್ಲಿ ಹೊಸ ಟಾಪಿಕ್ಸ್ ನಾವು ಯಾವ ತರ ತರ್ಬೋದು, ನಾನು ಯಾವ ತರ ಒಂದು ಈ ಜ್ಞಾನ ವೃದ್ಧಿಗೆ ನಾನು ಏನ್ ಕೊಡ್ಬೋದು ಈ ವಿಚಾರದಲ್ಲಿ ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಒಂದು ಚಾನೆಲ್ ಮುಖಾಂತರ. ಸೊ ದಟ್ ಅದನ್ನ ನಾವು ಕ್ವಿಕ್ ಆಗಿ ಅಳವಡಿಸ್ಕೋತಾ ಹೋದ್ರೆ ಬಹುಶಃ ಚೇಂಜಸ್ ಬರ್ಬೋದಾ, ನನ್ನಿಂದ ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ನಿಮಗೇನ್ ಅನ್ಸುತ್ತೆ ಈಗಿನ ವಿಚಾರದೆಲ್ಲ ತಗೊಂಡ್ರೆ, ಈಗ ಅವ್ರ ತಪ್ಪು ಇವ್ರು ಸರಿ ಅನ್ನೋದನ್ನ ಬಿಟ್ಟು, ಈಗ ನಮ್ಮನ್ನ ನಾವು ಹೆಂಗ್ ತಿದ್ಕೋಬೇಕು, ನಮ್ಮಿಂದ ಬೇರೆಯವರು ಹೆಂಗ್ ತಿದ್ಕೋತಾ ಹೋಗ್ಬೇಕು. ಈಗ 6 ಕೋಟಿ 7 ಕೋಟಿ ನಮ್ಮಲ್ಲಿ ಪಾಪ್ಯುಲೇಷನ್ ಏನಿದ್ದಾರೆ, ಇದನ್ನ ಹೆಂಗ್ ಚೇಂಜ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅದನ್ನ ಮೊದಲು ನೋಡೋಣ. ಈ ಒಂದು ಕನ್ನಡ ಹೋಗ್ತಾ ಇರೋ ಸಿಚುವೇಶನ್ ಅಲ್ಲಿ ಆ ಕನ್ನಡನ ಉಳಿಸೋಣ, ಬೆಳೆಸೋಣ. ಈಗ ನಮ್ಮಲ್ಲಿ ಹೇಳ್ದಂಗೆ ಮುಂಚೆ ಇದ್ದಂತ ವಿಚಾರಗಳು ಡಿ ವಿ ಜಿ ಅವ್ರು ತಗೊಂಡ್ರೆ ಅವ್ರದ್ದು ಹೇಳಿದ್ರು, ನಾನು ಸಾಹಿತಿನೂ ಅಲ್ಲ, ನಾನು ಜ್ಞಾನಿನೂ ಅಲ್ಲ, ವಿಜ್ಞಾನಿನೂ ಅಲ್ಲ ಅಂತ ಹೇಳಿದಾರಲ್ಲ. ಸೊ ಹಂಗಾಗಿ ಅವರು ತಿರುಗ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಅದನ್ನ ಅವರ ಒಂದು ಕಗ್ಗಗಳನ್ನ ಬರೆದವರು ಅಂತ ಹಂಗೆ ಹೇಳ್ಕೊಂಡಿದ್ದಾರೆ. ಅಷ್ಟು ಸಿಂಪ್ಲಿಸಿಟಿನಲ್ಲಿ ಅವ್ರು ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನಿದೆ ಇದು ಒಂದು ವಿಚಾರನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಮತ್ತಿನ್ನೊಂದು ವಿಡಿಯೋ ಜೊತೆ ನಿಮ್ ಮುಂದೆ ಸಿಗ್ತೀನಿ. ದಯವಿಟ್ಟು ನಿಮಗೇನ್ ಅನ್ಸುತ್ತೆ ಆ ಒಂದು ವಿಚಾರಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.